ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ TCS ನೇಮಕಾತಿ ಮಾಡ್ತಾ ಇದೆ. 10ನೇ ತರಗತಿ ಪಾಸಾದವರು, 12ನೇ ತರಗತಿ ಪಾಸಾದವರು, ಡಿಗ್ರಿ ಆದವರು, BE BTech ಆದವರು, ಇಂಜಿನಿಯರ್ಗಳು ಎಲ್ಲರಿಗೂ ಇಲ್ಲಿ ಉದ್ಯೋಗಾವಕಾಶಗಳು ಲಭ್ಯವಿದ್ದು TCSಲ್ಲಿ ನೀವು ಉತ್ತಮ ರೀತಿಯ ಕನ್ಸಲ್ಟೆನ್ಸಿ ಸರ್ವಿಸಸ್, ಇದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್. ನಿಮಗೆ ಗೊತ್ತಿರುವಂಥದ್ದು ಹೆಸರು. ಇಲ್ಲಿ ಭರ್ಜರಿ ಉದ್ಯೋಗಾವಕಾಶ ಲಭ್ಯವಿದೆ. ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದು ಭಾರತದ ಒಂದು ದೊಡ್ಡ IT ಕಂಪನಿಯಲ್ಲಿ ಉದ್ಯೋಗ ಅಂತ ಹೇಳ್ಬೋದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದು ನಿಮಗೆ ಸಂಬಳ ಇದೆಯಲ್ಲ, ಸಂಬಳ ನಿಮಗೆ ಇಲ್ಲಿ 32,000 ಸಂಬಳ ಮತ್ತು ಇಲ್ಲಿ ಹೊಸಬ್ರು ಕೂಡ ಟ್ರೈ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಜಾಬ್ ಕೂಡ ಅವೈಲೇಬಲ್ ಇದೆ. ಉಚಿತ ತರಬೇತಿ ಕೂಡ ಕೊಡ್ತಾ ಇದ್ದಾರೆ. ಪರ್ಮನೆಂಟ್ ಉದ್ಯೋಗ ಮತ್ತು ಉತ್ತಮ ಭವಿಷ್ಯ ಅಂತ ಹೇಳ್ಬೋದು. TCS ಕಂಪನಿ ಬಗ್ಗೆ ನೀವು ಗೊತ್ತಿರುವಂಥದ್ದೇ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನಲ್ಲಿ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಅಭ್ಯರ್ಥಿಗಳು ಇಬ್ಬರು ಕೂಡ ಟ್ರೈ ಮಾಡ್ಬೋದಂತೆ. ಇದು ಒಂದು IT ಕಂಪನಿ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರುವಂಥದ್ದು ಸರ್ಕಾರಿ ಉದ್ಯೋಗದಂತೆ ಉತ್ತಮ ಸಂಬಳ ಇಲ್ಲಿ ಕೊಡಲಾಗುತ್ತೆ. ಹೊಸಬರು ಕೂಡ ಟ್ರೈ ಮಾಡ್ಬೋದು. ಹಾಗಾಗಿ ಮಿಸ್ ಮಾಡದೆ ನೀವು ನೋಡ್ಕೊಳ್ಳಿ. ಓಕೆ, ಸಂಸ್ಥೆ ಹೆಸರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS ಕರಿಯರು ಇಲ್ಲಿ ಕೊಟ್ಟಿದ್ದಾರೆ. ಇದು ಹುದ್ದೆ ಹೆಸರು. ಇದು ಸಂಸ್ಥೆ ನೋಡಿದ್ದೀರಾ, ಟಾಟಾ ಕನ್ಸಲ್ಟೆಂಟ್ TCS. ಹುದ್ದೆ ಹೆಸರು ಪ್ರೊಸೆಸ್ ಅಸೋಸಿಯೇಟು, ಡೆವಲಪರು, ಇಂಜಿನಿಯರು, ಅಡ್ಮಿನು, ಅಸಿಸ್ಟೆಂಟು, IT BPS ಹಾಗೂ ಇತರ ಹುದ್ದೆಗಳು. ಒಟ್ಟು ಹುದ್ದೆಗಳು ತುಂಬ ಇದೆ. ಹಾಗೆ ಅರ್ಜಿ ವಿಧಾನ ಆನ್ಲೈನ್ ಮುಖಾಂತರ ಭಾರತದ ಎಲ್ಲ ಕಡೆಯಲ್ಲಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದು ಮಾಡ್ಬೋದು. ಇದು ಪ್ರೈವೇಟ್ ಸೆಕ್ಟರ್ ಜಾಬ್ ಆಗಿರುತ್ತೆ. ಲಭ್ಯವಿರುವಂಥ ಹುದ್ದೆಗಳು ನಾನು ಆಲ್ರೆಡಿ ಹೇಳಿದ್ದೀನಿ. ಪ್ರೊಸೆಸ್ ಅಸೋಸಿಯೇಟು, ಸಾಫ್ಟ್ವೇರ್ ಡೆವಲಪರು, IT ಸಪೋರ್ಟು ಸ್ಟಾಫು, ಅಡ್ಮಿನ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟು, ಬಿಸ್ನೆಸ್ ಪ್ರೊಸೆಸ್ ಸರ್ವಿಸಸ್ಸು, ಇಂಜಿನಿಯರು, ಟೆಕ್ನಿಕಲ್ ಸಪೋರ್ಟು, ಡಾಟಾ ಎಂಟ್ರಿ ರಿಲೇಟೆಡ್ ಜಾಬು ಮತ್ತು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್, ಬ್ಯಾಕ್ ಆಫೀಸ್ ಜಾಬು, ಇಷ್ಟೆಲ್ಲ ನಿಮಗೆ ಉದ್ಯೋಗ ಲಭ್ಯವಿದೆ. ಅಭ್ಯರ್ಥಿಗಳ ವಿದ್ಯಾರ್ಹತೆ ಮತ್ತು ಕೌಶಲ್ಯದ ಆಧಾರದ ಮೇಲೆ ನಿಮಗೆ ಹುದ್ದೆಯನ್ನು ನೀಡಲಾಗುತ್ತೆ. TCS ಸಂಸ್ಥೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉತ್ತಮ ಸಂಬಳವನ್ನು ನೀಡಲಾಗುತ್ತೆ. ಸಂಬಳ ನಿಮಗೆ ಅಂದಾಜು ನಿಮಗೆ ಶುರುವಿನಲ್ಲಿ ನೀವು ಜಾಯಿನ್ ಆದ ತಕ್ಷಣವೇ ನಿಮಗೆ ಸಿಗುವಂಥ ಸಂಬಳ 32,000 ಸಂಬಳ. ನಂತರ ನಿಮಗೆ ಟ್ರೈನಿಂಗ್ ಪೀರಿಯಡ್ ನಂತರ ನಿಮ್ಮ ಸಂಬಳ ಹೆಚ್ಚಾಗುತ್ತೆ. ಓಕೆ, ಅನುಭವ ಹಾಗೂ ಹುದ್ದೆ ಆಧಾರದ ಮೇಲೆ ಸಂಬಳ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ಕಂಪನಿಯಿಂದ ವಿವಿಧ ಸೌಲಭ್ಯ ಕೂಡ ಲಭ್ಯವಿದೆ. ವಯಸ್ಸಿನ ಮಿತಿ ಕನಿಷ್ಠ 18 ವರ್ಷ ಅಂತ ಹೇಳಿದ್ದಾರೆ. ಗರಿಷ್ಠ ವಯಸ್ಸು ಮಿತಿ ಕೊಟ್ಟಿಲ್ಲ ಇವರು. ಸರ್ಕಾರದ ನಿಯಮಾನುಸಾರ ವಯೋಸಡಿಲಿಕೆ ಅನ್ವಯ ಆಗುತ್ತೆ. ಹಾಗಾಗಿ ನೀವು ಯಾರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಗರಿಷ್ಠ ವಯಸ್ಸನ್ನು ಕೊಟ್ಟಿಲ್ಲ. ಹಾಗಾಗಿ ಅರ್ಜಿ ಶುಲ್ಕ ಇಲ್ಲಿ ನಿಮಗೆ ಯಾರಿಗೂ ಕೂಡ ಇಲ್ಲಿ ಶುಲ್ಕಗಳನ್ನು ಕೊಡುವಂಥ ಅಗತ್ಯ ಇಲ್ಲ. SC ಆಗಲಿ, ST ಆಗಲಿ, ಜನರಲ್ ಆಗಲಿ, OBC ಆಗಲಿ ಎಲ್ಲರಿಗೂ ಉಚಿತವಾಗಿ ಇಲ್ಲಿ ನೀವು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ವಿದ್ಯಾರ್ಹತೆ 10ನೇ ತರಗತಿ ಪಾಸಾಗಿರಬೇಕು. 12ನೇ ತರಗತಿ, ಡಿಪ್ಲೊಮಾ, ಯಾವುದೇ ಪದವಿ, BE BTech, ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು ಆದವರು ಎಲ್ಲರೂ ಉಂಟಲ್ಲ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ದಾಖಲೆಗಳು ಅಪ್ಲೈ ಮಾಡುವಾಗ ರೆಸ್ಯೂಮ್ ಇರಬೇಕು ನಿಮ್ಮ ಹತ್ರ, ಅಂದರೆ CV, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಡಿಜಿಟಲ್ ಸಿಗ್ನೇಚರು, ಆಧಾರ್ ಕಾರ್ಡು, SSLC ಅಥವಾ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಏಜ್ ಪ್ರೂಫು, ಮೊಬೈಲ್ ನಂಬರು, ಇಮೇಲ್ ID ಇದು ಎಲ್ಲನೂ ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಆಯ್ಕೆ ಪ್ರಕ್ರಿಯೆ ಇದೆಲ್ಲ. ಮೊದಲನೇದಾಗಿ ಸೆಲೆಕ್ಷನ್ ಪ್ರೊಸೆಸ್, ಶಾರ್ಟ್ ಲಿಸ್ಟಿಂಗ್ ಆಗುತ್ತೆ. ನಂತರ ನಿಮಗೆ HR ಇಂಟರ್ವ್ಯೂ ಇರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಂತರ ಡೈರೆಕ್ಟ್ ಸೆಲೆಕ್ಷನು. ಕೆಲವು ಹುದ್ದೆಗಳಿಗೆ ಪರೀಕ್ಷೆ ಇಲ್ಲ, ಕೆಲವು ನೇರವಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಓಕೆ, ಹಾಗೆ ಅಭ್ಯರ್ಥಿಗಳ ಕಮ್ಯುನಿಕೇಷನ್ ಸ್ಕಿಲ್ ಹಾಗೂ ಬೇಸಿಕ್ ನಾಲೆಜ್ ಆಧರಿಸಿ ಆಯ್ಕೆ ಮಾಡಬಹುದು. TCSನಲ್ಲಿ ಕೆಲಸ ಮಾಡೋದು ಉತ್ತಮ ಸಂಬಳ ಮತ್ತು ಕರಿಯರ್ ಗ್ರೋತು, ವರ್ಕ್ ಫ್ರಮ್ ಹೋಮ್ ಜಾಬ್ ಸೆಕ್ಯೂರಿಟಿ ಮತ್ತು ಹೊಸಬರಿಗೂ ಕೂಡ ಅವೈಲಬಿಲಿಟಿ ಇದೆ. ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದೆ. ನಿಮಗೆ ಲಿಂಕ್ ಇದೆಯಲ್ಲ, ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಿಗೆ ಬಂದರೆ ನಿಮಗೆ ಅಲ್ಲಿ ಲಿಂಕನ್ನು ಕೊಡಲಾಗುತ್ತೆ. ನೀವು ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ನೇರವಾಗಿ ಅಪ್ಲೈ ಮಾಡ್ಕೊಳ್ಬೋದು. ಓಕೆ, ಇದು TCS ನೆಕ್ಸ್ಟ್ ಸ್ಟೆಪ್ ಪೋರ್ಟಲು. ಇದನ್ನು ಕ್ಲಿಕ್ ಮಾಡಿದರೆ ಸಾಕು, ನೀವು ನೇರವಾಗಿ ನಿಮ್ಮ ಮೊಬೈಲಲ್ಲಿ ಯಾವುದೇ ಆ್ಯಪ್ ಮುಖಾಂತರ, ಅಂದರೆ ನಿಮ್ಮದು ಯಾವುದು ಬ್ರೌಸರ್ ಇದೆ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ, ಬ್ರೌಸರ್ ಮುಖಾಂತರ ಓಪನ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಇಂಟರ್ನೆಟ್ ತುಂಬ ಸುಲಭವಾಗಿರಬೇಕಂದ್ರೆ ತುಂಬ ಉತ್ತಮವಾಗಿರಬೇಕಂತ ಹೇಳ್ತೀನಿ. ಓಕೆ, ಅಪ್ಲೈ ಮಾಡುವಾಗ ಯಾವುದೇ ರೀತಿ ಅಡೆತಡೆ ಬರಬಾರ್ದಲ್ವ, ಅದಕ್ಕೆ. ಓಕೆ, ಸರಿ, ನಾನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾಗ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. ಓಕೆ, ಇಲ್ಲಿ ಹೊಸ ಪೇಜ್, ಕಂಪನಿ ಕಡೆಯಿಂದಲೇ ಹೊಸ ಪೇಜು ಓಪನ್ ಆಗಿದೆ. ಮೊದಲನೇದಾಗಿ ಕೇಳ್ತಾ ಇದ್ದಾರೆ, ನೀವು ಆಲ್ರೆಡಿ ಲಾಗಿನ್ ಆಗಿದ್ದರೆ, ರಿಜಿಸ್ಟರ್ ಆಗಿದ್ದರೆ ನೀವು ಲಾಗಿನ್ ಮುಖಾಂತರ ನೀವು ಇದು ಮಾಡ್ಕೊಳ್ಬೋದು. ನೀವೆಲ್ಲ ರಿಜಿಸ್ಟರ್ ಮಾಡಬೇಕು. ಹೊಸದಾಗಿ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರ ಅಂದರೆ ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಆಪ್ಷನ್ ಬರುತ್ತೆ, ಹೌದಲ್ಲ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಿಸ್ನೆಸ್ ಪ್ರೊಸೆಸ್ಸು, ಸರ್ವಿಸ್, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ
ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದನ್ನು ಇದು ಮಾಡಿ ಓದ್ಕೊಳ್ಳಿ. ಓಕೆ, ನಿಮಗೆ ಯಾವುದೇ ಇದರ ಬಗ್ಗೆ ನಾಲೆಜನ್ನು ಕಂಟಿನ್ಯೂ ಅಂತ ಕೊಟ್ಟು ಇಲ್ಲಿಂದ ಪ್ಲೀಸ್ ಸೆಲೆಕ್ಟ್ ಕೆಟಗರಿ ಬಿಫೋರ್ ಇಲ್ಲಿ ಕೇಳಿದ್ದಾರೆ ಹೌದಲ್ಲ. ಇದನ್ನು ನಾನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಇದರಲ್ಲಿ ಯಾವುದು ಬೇಕು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದರ ಬಗ್ಗೆ ಮಾಹಿತಿನ ಸಂಪೂರ್ಣ ಪಡೆದುಕೊಂಡು ನೀವು ಇಲ್ಲಿ ಇದು ಮಾಡ್ಕೊಳ್ಳಿ. ಓಕೆ, ನಂತರ ನೀವು ಇದು ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಪ್ಲೀಸ್ ಸೆಲೆಕ್ಟ್ ಕೆಟಗರಿ ಬಿಫೋರು ಪ್ರೊಸೆಸಿಂಗ್. ಓಕೆ, ನಿಮಗಿದು ಲ್ಯಾಪ್ಟಾಪ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ ಹೌದಲ್ಲ ಫ್ರೆಂಡ್ಸ್. ಓಕೆ ಸರಿ, ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಡೌಟ್ ಬಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.